ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂಥ ಸಂಘರ್ಷಕ್ಕೆ ಬ್ರೇಕ್ ಹಾಕೋದಕ್ಕೆ ಮತ್ತೆ ಎರಡನೇ ಹಂತದ ಸಂಧಾನ ಸಭೆಗೆ ಈಗ ವೇದಿಕೆ ಸಿದ್ಧವಾಗ್ತಾ ಇದೆ. ಈ ಮಧ್ಯದಲ್ಲಿ ಟ್ರಂಪ್ ನಾನು ಈಗಾಗಲೇ ಯುದ್ಧ ಗೆದ್ದಾಗಿದೆ ಅಂತ ಭಾವಿಸಿದ್ದೇನೆ ಅಂತ ಮತ್ತೊಂದು ಮಾತು. ಹಾರ್ಮುಜ್ ತೆರವಿಕೆಗೆ ಅಮೆರಿಕ ಒಪ್ಪಿದ್ದು ಚೀನಾ ಅದನ್ನು ಸ್ವಾಗತ ಮಾಡಿದೆ. ಇನ್ನು ಕದನ ವಿರಾಮ ಮಾತುಕತೆ ನಡುವೆನೂ ಇಸ್ರೇಲ್ ಲೆಬನಾನ್ ಮೇಲೆ ತನ್ನ ದಾಳಿಯನ್ನು ಮುಂದುವರಿಸಿದೆ. ಇದನ್ನು ಇರಾನ್ ಬಲವಾಗಿ ಖಂಡಿಸಿದೆ. ಹಾಗಾದರೆ ಇವತ್ತಿನ ವಾರ್ ಅಪ್ಡೇಟ್ಸ್ ಏನು ಅಂತ ನೋಡೋಣ. ಇರಾನ್ ಅಮೆರಿಕ ನಡುವೆ ಸಂಘರ್ಷ, ಇರಾನ್ ಮೇಲಿನ ಯುದ್ಧ ಅಂತ್ಯಕ್ಕೆ ತಲುಪಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆ. ಇರಾನ್ ಅಮೆರಿಕ ನಡುವಿನ ಎರಡನೇ ಹಂತದ ಸಂಧಾನ ಮಾತುಕತೆಗೆ ವೇದಿಕೆ ಸಿದ್ಧವಾಗ್ತಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀಡಿರುವ ಹೇಳಿಕೆ ಯುದ್ಧ ಅಂತ್ಯವಾಗಿದೆಯಾ ಎಂಬ ಅನುಮಾನ ಹುಟ್ಟಿಸಿದೆ. ಹೌದು, ಅಮೆರಿಕ ಅಧ್ಯಕ್ಷ ಟ್ರಂಪ್ ಇನ್ನೆರಡು ದಿನಗಳಲ್ಲಿ ಮತ್ತೆ ಮಾತುಕತೆ ನಡೆಯಲಿದೆ, ಇರಾನ್ ಮೇಲಿನ ಯುದ್ಧ ಬಹುತೇಕ ಅಂತ್ಯದತ್ತ ಸಾಗಿದೆ ಎಂದಿದ್ದಾರೆ. ವಿದೇಶಿ ಮಾಧ್ಯಮಕ್ಕೆ ಸಂದರ್ಶನ ನೀಡಿದ ಟ್ರಂಪ್, ಯುದ್ಧ ಮುಗಿದಿದೆ ಎಂದು ಭಾವಿಸಿದ್ದೇನೆ. ಸಂಘರ್ಷ ಮುಂದುವರಿಸಿದರೆ ಇರಾನ್ ರಾಷ್ಟ್ರ ಪುನರ್ ನಿರ್ಮಾಣಕ್ಕೆ 20 ವರ್ಷಗಳ ಕಾಲ ಬೇಕಾಗುತ್ತದೆ. ಏನಾಗುತ್ತೋ ನೋಡೋಣ. ಅವರು ಒಪ್ಪಂದವನ್ನು ಕೆಟ್ಟದಾಗಿ ಮಾಡಿಕೊಳ್ಳಲು ಇಚ್ಛೆ ಪಟ್ಟಿರುವಂತಿದೆ ಎಂದಿದ್ದಾರೆ. ಈ ಮೊದಲು ಎರಡನೇ ಹಂತದ ಮಾತುಕತೆಗೆ ಅಮೆರಿಕ ಒಪ್ಪಿಲ್ಲ ಎಂಬ ವರದಿ ಬಂದಿತ್ತು. ಆದ್ರೀಗ ಟ್ರಂಪ್ ನೀಡಿದ ಸಂದರ್ಶನದಲ್ಲಿ ಯುದ್ಧ ಅಂತ್ಯದ ಸಮೀಪಕ್ಕೆ ಬಂದಿದೆ ಎಂದಿದ್ದಾರೆ. ಇನ್ನು ಮೊದಲ ಸುತ್ತಿನ ಮಾತುಕತೆ ವಿಫಲವಾದ ಬಳಿಕ ಇರಾನ್ ಜೊತೆ ಎರಡನೇ ಸುತ್ತಿನ ನೇರ ಮಾತುಕತೆ ಮುಂದಿನ 2 ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ನಡೆಯಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಮುಂದಿನ ಸುತ್ತಿನ ಮಾತುಕತೆಯಲ್ಲಿ ಅಮೆರಿಕವನ್ನು ಯಾರು ಪ್ರತಿನಿಧಿಸುತ್ತಾರೆ ಅಂತ ಟ್ರಂಪ್ ಸ್ಪಷ್ಟಪಡಿಸಿಲ್ಲ. ಆದರೆ ಸ್ವತಃ ತಾವೇ ಭಾಗಿಯಾಗುವ ಸಾಧ್ಯತೆಯನ್ನು ಟ್ರಂಪ್ ತಳ್ಳಿ ಹಾಕಿದ್ದಾರೆ. ಮೊದಲ ಸುತ್ತಿನ ಮಾತುಕತೆಯಲ್ಲಿ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಅಧ್ಯಕ್ಷರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಟ್ರಂಪ್ ಅವರ ಅಳಿಯ ಜೆರೆಡ್ ಕುಶ್ನರ್ ಅಮೆರಿಕದ ರಾಜತಾಂತ್ರಿಕರ ತಂಡದ ನೇತೃತ್ವ ವಹಿಸಿದರು. ಹಾರ್ಮುಜ್ ಜಲಸಂಧಿ ಓಪನ್ಗೆ ಟ್ರಂಪ್ ನಿರ್ಧಾರ. ಓಮನ್ ಕಡೆಯಿಂದ ಹಡಗುಗಳ ನಿರ್ಗಮನ, ಶಿಪ್ಗಳು ತೆರಳಲು ಅವಕಾಶ ಕೊಟ್ಟ ಇರಾನ್. ಹಾರ್ಮುಜ್ ಜಲಸಂಧಿಯಲ್ಲಿ ಬಿಕ್ಕಟ್ಟು ಮುಂದುವರೆದಿದ್ದು, ಈ ನಡುವೆ ಓಮನ್ ಕಡೆಯಿಂದ ಹಡಗುಗಳ ನಿರ್ಗಮನಕ್ಕೆ ಇರಾನ್ ಅವಕಾಶ ಕೊಟ್ಟಿದೆ. ಎರಡನೇ ಸುತ್ತಿನ ಮಾತುಕತೆಗೆ ಮುನ್ನ ಈ ಬೆಳವಣಿಗೆ ನಡೆದಿದೆ. ಮಾತುಕತೆಯಂತೆ ನಿತ್ಯ 15 ಹಡಗು ಬಿಡೋದಾಗಿ ಇರಾನ್ ಹೇಳಿದೆ. ಈ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿ ತೆರೆಯಲು ಟ್ರಂಪ್ ನಿರ್ಧಾರ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸುತ್ತಿರುವುದಕ್ಕೆ ಚೀನಾ ಸಂತಸಗೊಂಡಿದೆ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಕದನ ವಿರಾಮದ ಮಾತುಕತೆಗಳು ಒಂದು ಕಡೆಗೆ ನಡೀತಾ ಇದ್ದಾವೆ. ಈ ನಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಹೊಂದಿದ್ದಂಥ ಅಮೆರಿಕ ಆ ನಿಯಂತ್ರಣವನ್ನು ಸಡಿಲಿಸುವಂಥ ಕೆಲಸವನ್ನು ಮಾಡಿದೆ. ಬೇರೆ ಬೇರೆ ದೇಶಗಳ ಹಡಗುಗಳಿಗೆ ಸಂಚಾರಕ್ಕೆ ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದೆ. ಹೀಗಾಗಿ ಚೀನಾ ಕೂಡ ಅಮೆರಿಕದ ನಡೆಯನ್ನು ಸ್ವಾಗತಿಸುವಂಥ ಕೆಲಸವನ್ನು ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಈಗ ಇರಾನ್ ಕೂಡ ಕೆಲವು ಹಡಗುಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಪ್ರತಿನಿತ್ಯ 15 ಹಡಗುಗಳು ನಾವು ಒಮನ್ ಕೊಲ್ಲಿಯ ಮೂಲಕ ಹಾದು ಹೋಗಲಿಕ್ಕೆ ಅನುಮತಿಯನ್ನು ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಕೂಡ ಹೇಳ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಈ ಹಾರ್ಮುಜ್ ಜಲಸಂಧಿಯಲ್ಲಿ ಏರ್ಪಟ್ಟಂತ ಉದ್ವಿಗ್ನ ಪರಿಸ್ಥಿತಿ ಸದ್ಯಕ್ಕೆ ತಣ್ಣಗಾಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಲೆಬನಾನ್ ಮೇಲೆ ನಿಲ್ಲದ ಇಸ್ರೇಲ್ ದಾಳಿಗೆ ಇರಾನ್ ತೀವ್ರ ವಿರೋಧ. ಕದನ ವಿರಾಮದ ಮಾತುಕತೆ ನಡುವೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದೆ. ಇಸ್ರೇಲ್ ದಾಳಿಗೆ 4 ನಾಗರಿಕರು ಮೃತರಾಗಿದ್ದಾರೆ. ಈ ದಾಳಿಗೆ ಇರಾನ್ ಇಸ್ರೇಲ್ಗೆ ತೀಕ್ಷ್ಣ ಎಚ್ಚರಿಕೆ ನೀಡಿದ್ದು, ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ನಿರಂತರ ದಾಳಿಗಳು ಸ್ಪಷ್ಟ ವೆಚ್ಚ ಮತ್ತು ಬಲವಾದ ಪ್ರತೀಕಾರಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದೆ. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘರ್ ಗಲಿಬಾಫ್, ಲೆಬನಾನ್ ಮತ್ತು ಇರಾನ್ ಒಗ್ಗೂಡಿದ ಗುಂಪುಗಳು ಅಧಿಕೃತ ಕದನ ವಿರಾಮ ಚೌಕಟ್ಟಿನ ಭಾಗವಾಗಿದ್ದು, ಯಾವುದೇ ಉಲ್ಲಂಘನೆಗಳಿಗೆ ದೃಢವಾದ ಪ್ರತಿಕ್ರಿಯೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಈ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಾತನಾಡಿದ್ದು, ಹೆಜ್ಬುಲ್ಲಾವನ್ನು ನಿಶಸ್ತ್ರಗೊಳಿಸಲು ಮತ್ತು ಉಭಯ ದೇಶಗಳ ನಡುವೆ ಶಾಂತಿ ಸಂಬಂಧಗಳನ್ನು ಸ್ಥಾಪಿಸಲು ಸಾಧ್ಯವಾದಷ್ಟು ಬೇಗ ಲೆಬನಾನ್ನೊಂದಿಗೆ ನೇರ ಮಾತುಕತೆಯನ್ನು ಪ್ರಾರಂಭಿಸಲು ತಮ್ಮ ಸಂಪುಟಕ್ಕೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಬೈರುತ್, ಬೆಕಾ ಕಣಿವೆ ಮತ್ತು ದೇಶದ ದಕ್ಷಿಣ ಭಾಗದಾದ್ಯಂತ ಇಸ್ರೇಲ್ ಲೆಬನಾನ್ ಮೇಲೆ ಮಾರಕ ದಾಳಿಗಳನ್ನು ನಡೆಸಿದ 1 ದಿನದ ನಂತರ ಈ ಹೇಳಿಕೆ ಬಂದಿದೆ. ಈ ದಾಳಿಯಲ್ಲಿ 200ಕ್ಕೂ ಹೆಚ್ಚು ಜನರನ್ನು ಹತ್ಯೆ ಮಾಡಲಾಗಿತ್ತು. ಮಾತುಕತೆ ನಡುವೆಯೂ ಗೊಂದಲದ ಹೇಳಿಕೆಗಳು ಮುಂದುವರೆದಿದ್ದು, ಈ ನಡುವೆ ಶೀಘ್ರ ಎರಡನೇ ಸುತ್ತಿನ ಮಾತುಕತೆಗೆ ಪಾಕಿಸ್ತಾನ ನಿರಂತರ ಪ್ರಯತ್ನ ಮಾಡ್ತಾ ಇದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.